4-5 ತಿಂಗಳಿಂದ ಹೊಂಡಗುಂಡಿಗಳು ತುಂಬಾ ದೊಡ್ಡ ದೊಡ್ಡ ಹೊಂಡಗುಂಡಿಗಳು ಅಗಲವಾಗಿ ಹಾಗೂ ಡೀಪ್ ಆಗಿ ಇರುವಂತಹ ಹೊಂಡಗುಂಡಿಗಳು ವಾಹನಗಳಿಗೆ ಸಂಚಾರಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ. ಹಾಗೆ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಒಂದು ವಿವಿಧ ರೀತಿಯಲ್ಲಿ ಒಂದು ಅಡಿಕೆ ಗಿಡ ನೆಡುವ ಮೂಲಕ ನನ್ನ ಹೋರಾಟವನ್ನು ನಡೆಸ್ತಾ ಇದ್ದೇನೆ. ರಸ್ತೆ ಹಾಳಾಗಿದ್ದಕ್ಕೆ ಇಂಥದ್ದೊಂದು ವಿಭಿನ್ನ ಪ್ರತಿಭಟನೆ, ಗುಂಡಿಯಲ್ಲಿ ಗಿಡ ನೆಟ್ಟು ಏಕಾಂಗಿ ಪ್ರತಿಭಟನೆ. ಇಲ್ಲಿ ನೋಡಿ, ಸಾಕಷ್ಟು ವಾಹನಗಳು ಓಡಾಡುವ ರಸ್ತೆಯಲ್ಲಿ ಈ ವ್ಯಕ್ತಿ ಅದೇಗೆ ಗಿಡಗಳನ್ನ ನೆಡುತ್ತಿದ್ದಾರೆ ಅಂತ. ವಾಹನ ಸವಾರರು ಈ ವ್ಯಕ್ತಿ ಅದೇನ್ ಮಾಡ್ತಿದ್ದಾರೆ ಅಂತ ಅಚ್ಚರಿಚಕಿತರಾಗಿ ನೋಡ್ತಾ ಹೊರಟಿದ್ದಾರೆ. ಬೈದಿಬಾಯ್ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಇಲ್ಲಿನ ಹೊಸನಗರ ತಾಲೂಕಿನ ಮತ್ತಿಮನೆ ಗ್ರಾಮದ ಶ್ರೀಕಾಂತ್ ಎನ್ನೋರು ವಿಚಿತ್ರವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಣೆಬೆನ್ನೂರು ಬೈಂದೂರು NH 766 ಹೆದ್ದಾರಿಯ ಸಂಪೂರ್ಣ ಹದಿಗಟ್ಟಿದೆ. ಹೀಗಾಗಿ ರೊಚ್ಚಿಗೆದ್ದ ಸ್ಥಳೀಯ ಎಲ್ಲೆಲ್ಲಿ ತಗ್ಗು ಗುಂಡಿ ಬಿದ್ದಿವೆ ಅಲ್ಲಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಂಧುಗಳೇ ನಮಸ್ತೆ, ನಾನು ಶ್ರೀಕಾಂತ್ ಮತ್ತಿಮನೆ. ನಿಮಗೆ ಗೊತ್ತಿರುವ ಹಾಗೆ NH 766C ನ್ಯಾಷನಲ್ ಹೈವೇ ರಾಣೆಬೆನ್ನೂರು ಟು ಬೈಂದೂರು ನಗರದಿಂದ ಹೊಸನಗರ ತನಕ ತುಂಬಾ ಹೊಂಡಗುಂಡಿ ಇರುವ ಕಾರಣ ಸರ್ಕಾರ ಯಾವುದೇ ರೀತಿ ಗಮನ ಹರಿಸದ ಕಾರಣ ನಾನು ಸ್ವಯಂ ಪ್ರೇರಿತನಾಗಿ ಹೊಂಡ ಮುಚ್ಚುವುದರೊಂದಿಗೆ ಒಂದೊಂದು ಹೊಂಡದಲ್ಲೂ ಪ್ರತಿ ಹೊಂಡದಲ್ಲೂ ಒಂದೊಂದು ಅಡಿಕೆ ಸಸಿ ನೀಡುವುದರೊಂದಿಗೆ ಸರ್ಕಾರದ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿ ಒಂದು 16 ಕಿಲೋಮೀಟರ್ ವಿಸ್ತೀರ್ಣ ಇದೆ ನಗರದಿಂದ ಹೊಸನಗರ. ಆದಷ್ಟು ನನ್ನ ಕೈಯಲ್ಲಿ ಮುಚ್ಚಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ನ್ಯಾಷನಲ್ ಹೈವೇಲಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಅನೇಕ ಬಾರಿ ವಾಹನ ಸವಾರರು ಅಪಘಾತಕ್ಕೆ ಈಡಾಗಿದ್ದಾರೆ. ಸರ್ಕಾರದ ಧೋರಣೆ ವಿರುದ್ಧ ರಸ್ತೆಯಲ್ಲಿ ಗಿಡ ನೆಟ್ಟು ನೋವು ಹೊರಹಾಕಿದ್ದು ಹೀಗೆ. ಇದು NH 766C ರಾಣೆಬೆನ್ನೂರಿಂದ ಬೈಂದೂರು ತನಕ ಇರೋ ನ್ಯಾಷನಲ್ ಹೈವೇ. ಇಲ್ಲಿ 4-5 ತಿಂಗಳಿಂದ ಹೊಂಡಗುಂಡಿಗಳು ತುಂಬಾ ದೊಡ್ಡ ದೊಡ್ಡ ಹೊಂಡಗುಂಡಿಗಳು ಅಗಲವಾಗಿ ಹಾಗೂ ಡೀಪ್ ಆಗಿ ಇರುವಂತಹ ಹೊಂಡಗುಂಡಿಗಳು ವಾಹನಗಳಿಗೆ ಸಂಚಾರಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ. ಅದರಲ್ಲಂತೂ 2 ವೀಲರ್ಗಂತೂ ತುಂಬಾ ಅಡಚಣೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಹೊಂಡ ಗುಂಡಿನೇ ಕಾಣಿಸ್ತಾ ಇಲ್ಲ. ನಾನೇ ಒಂದು ವಾರದ ಹಿಂದೆ ಬಿದ್ದಿದ್ದೆ, ಅದೃಷ್ಟವಶಾತ್ ಏನೂ ಆಗಲಿಲ್ಲ. ಹಾಗೆ ನನ್ನಾಗೆ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಗುಂಡಿ ಮುಚ್ಚ ಕಾರ್ಯ ಮಾಡ್ತಾ ಇದ್ದೀನಿ. ಹಾಗೆ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಒಂದು ವಿವಿಧ ರೀತಿಯಲ್ಲಿ ಒಂದು ಅಡಿಕೆ ಗಿಡ ನೆಡುವ ಮೂಲಕ ನನ್ನ ಹೋರಾಟವನ್ನು ನಡೆಸ್ತಾ ಇದ್ದೇನೆ. ಈಗಾಗಲೇ 50ಕ್ಕೂ ಹೆಚ್ಚು ಗುಂಡಿಗಳಲ್ಲಿ ಅಡಿಕೆ ಗಿಡ ನೆಟ್ಟು ಆಕ್ರೋಶ ಹೊರಹಾಕಿದ್ದಾರೆ. 15 ದಿನ ಒಳಗಾಗಿ ಗುಂಡಿಯನ್ನ ಮುಚ್ಚುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.